ಮೂವಿ ಹೆಸರು ಬಂದು ಋಷಭ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮಗೆ ತ್ರಿಲಿಂಗ ಸಾಮ್ರಾಜ್ಯವನ್ನ ತೋರಿಸ್ತಾರೆ. ಈ ಸಾಮ್ರಾಜ್ಯದಲ್ಲಿ ಒಂದು ಸ್ಫಟಿಕ ಲಿಂಗ ಇದೆ. ಸ್ಫಟಿಕ ಶಿವಲಿಂಗದಲ್ಲಿ ತುಂಬಾ ಪವರ್ ಇದೆ. ಅದಕ್ಕೆ ಪವರ್ಫುಲ್ ಲಿಂಗವನ್ನ ವಶಪಡಿಸ್ಕೊಳ್ಳಕ್ಕೆ ಅಂತ ಭೈರವ ಎನ್ನುವಂತಹ ದಾನವ ತನ್ನ ಸೈನ್ಯದ ಜೊತೆಗೆ ಸ್ಫಟಿಕ ಲಿಂಗವನ್ನ ತಗೋಬೇಕಂತ ತ್ರಿಲಿಂಗ ಸಾಮ್ರಾಜ್ಯಕ್ಕೆ ಯುದ್ಧ ಮಾಡಕ್ ಬರ್ತಾನೆ. ಆಗ ರಾಣಿ ತ್ರಿಲೋಚನ ಭೈರವನ್ನ ತಡೆಯಕ್ಕೆ ಅಂತ ಬರ್ತಾಳೆ. ಆದ್ರೆ ಅವಳ ಕೈಲೂ ಸಾಧ್ಯ ಆಗಲ್ಲ. ಆಗ ಅದೇ ಟೈಮ್ಗೆ ಸಾಮ್ರಾಜ್ಯದ ರಾಜ ವಿಜೇಂದ್ರ ಋಷಭ ಭೈರವನ್ ಜೊತೆ ಯುದ್ಧ ಮಾಡಿ ಭೈರವನ್ನ ಸೋಲಿಸ್ತಾನೆ. ಈಗ ವಿಜೇಂದ್ರ ಋಷಭ ಭೈರವನ್ನ ಸಾಯಿಸ್ಬೇಕು. ಆಗ ಭೈರವ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕೋಸ್ಕರ ಕಾಡ್ ಕಡೆ ಓಡೋಗ್ತಾನೆ. ಆಗ ರಾಜ ತನ್ನ ಬಿಲ್ಲು ಬಾಣವನ್ನ ತಗೊಂಡು 3 ಬಾಣನ ಬಿಡ್ತಾನೆ. ಇಲ್ಲಿ 2 ಬಾಣ ಭೈರವಂಗೆ ಬೀಳುತ್ತೆ. ಆದ್ರೆ ಒಂದು ಬಾಣ ಮಿಸ್ ಆಗಿ ಹಳ್ಳೆ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಒಂದು ಮಗು ಮೇಲೆ ಬೀಳುತ್ತೆ. ಈಗ ಇದನ್ನೆಲ್ಲ ಕಣ್ಣಾರೆ ನೋಡ್ದಂತ ಮಗುವಿನ ತಾಯಿ, ನಿನ್ನಿಂದ ನಮ್ಮ ಮಗ ಸತ್ತೋಗಿದ್ದಾನೆ, ಮುಂದೊಂದ್ ದಿನ ನಿಮ್ ಮಗನ್ ಸಾವಿಗೆ ನೀನೇ ಕಾರಣ ಆಗ್ತೀಯಾ, ಅದು ನನ್ ಶಾಪ ಅಂತ ಆ ಹೆಂಗಸು ರಾಜನ್ಗೆ ಶಾಪ ಕೊಡ್ತಾಳೆ. ಹೀಗೆ ಸ್ವಲ್ಪ ದಿನಗಳ ನಂತರ ಮಹಾರಾಣಿ ಗರ್ಭಿಣಿಯಾಗಿ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಈಗ ರಾಜ ಮಗುವನ್ನ ನೋಡ್ಬೇಕು. ಅಷ್ಟರಲ್ಲೇ ರಾಜ ಪುರೋಹಿತರು, ಈ ಮಗು ಒಂದು ಅಶುಭ ಸಮಯದಲ್ಲಿ ಜನಿಸಿದೆ, ಇವಾಗ ಏನಾದ್ರೂ ನೀನ್ ಈ ಮಗುವನ್ನ ನೋಡಕ್ ಹೋದ್ರೆ ನಿನಗೆ ಅಪಾಯ ಇದೆ, ಒಂದು ಯಜ್ಞವನ್ನ ಮಾಡಾದ್ಮೇಲೆ ಈ ಮಗುವನ್ನ ನೋಡು ಅಂತ ಹೇಳ್ತಾನೆ. ಇದಕ್ಕೆ ರಾಜ ಸರಿ ಅಂತ ಆ ಯಜ್ಞವನ್ನ ಮಾಡಿ ನಂತರ ಮಗುವನ್ನ ನೋಡಕ್ಕೆ ಹೋಗ್ತಾನೆ. ಅಂಡ್ ಈಗ ರಾಜ ಮತ್ತೆ ರಾಣಿ ದೋಣಿಯಲ್ಲಿ ಇಡೀ ರಾಜ್ಯದ ಜನತೆಗೆ ತಮ್ಮ ಮಗುವನ್ನ ತೋರಿಸಿ ಈ ಆನಂದದ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಚಿನ್ನದ ನಾಣ್ಯವನ್ನ ಕೊಡ್ತಾ ಇರ್ತಾರೆ. ಆಗ ರಾಜನ್ಗೆ ಆ ಶಾಪ ನೀಡದಂತೆ ಹೆಂಗಸು ಕಾಣಿಸ್ತಾಳೆ. ಆಗ ರಾಜನ್ಗೆ ಹೆಂಗಸಿನ ಶಾಪ ನೆನಪಾಗಿ ಗಾಬರಿ ಪಡ್ಕೋತಾನೆ. ಇಲ್ಲಿ ಅವ್ನ್ ಗಾಬರಿ ಪಡ್ಕೊಂಡಾಗ ಮಹಾರಾಣಿಗೆ ತಾಗಿ ಮಹಾರಾಣಿ ಕೈಲಿದ್ದಂತ ಮಗು ಸೀದಾ ನದಿ ಒಡೆ ಬಿದ್ದೋಗುತ್ತೆ. ಆಗ ರಾಜ ನದಿಗೆ ಜಂಪ್ ಮಾಡಿ ಮಗುವನ್ನು ಹುಡ್ಕೋಕೆ ಟ್ರೈ ಮಾಡ್ತಾನೆ. ಬಟ್ ಅದು ಸಾಧ್ಯ ಆಗಲ್ಲ. ಅಲ್ಲಿಗೆ ಆ ಸೀನ್ ಎಂಡ್ ಆಗುತ್ತೆ. ಈಗ ಮೂವಿ ಪ್ರೆಸೆಂಟ್ ಬರುತ್ತೆ. ಇಲ್ಲಿ ಆದಿದೇವ್ ವರ್ಮನ್ಗೆ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಕೊಡ್ತಾರೆ. ಮತ್ತೊಂದ್ ಕಡೆ ಕೆಲವೊಬ್ರು ಆದಿದೇವ್ ವರ್ಮನ್ನ ಸಾಯಿಸ್ಬೇಕಂತ ಪ್ಲಾನ್ ಮಾಡ್ಕೋತಾರೆ. ಅಂಡ್ ಇದಕ್ಕೆ ಅವ್ರು ಗುಂಡಗಳನ್ನ ಬಿಡ್ತಾರೆ. ಬಟ್ ಅಷ್ಟರಲ್ಲೇ ಆದಿದೇವ್ ವರ್ಮನ ಮಗ ಟೇಜು ಅಷ್ಟು ಜನನ ಹೊಡೆದಾಕ್ತಾನೆ. ಅಂಡ್ ಅವನು ನಮ್ಮ ಅಪ್ಪನ ಟಚ್ ಮಾಡ್ಬೇಕಂದ್ರೆ ಫಸ್ಟ್ ನನ್ನನ್ನು ದಾಟ್ಕೊಂಡು ಹೋಗ್ಬೇಕಂತ ಅವ್ನಿಗೆಲ್ಲರಿಗೂ ವಾರ್ನ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆದಿದೇವ್ ವರ್ಮ ಅವಾರ್ಡ್ ನ ಇಸ್ಕೊಂಡು ಮನೆ ಬರ್ತಾನೆ. ಇಲ್ಲಿ ಮನೆಯಲ್ಲಿ ಆದಿದೇವ್ ವರ್ಮ ಮತ್ತೆ ಅವ್ನ ಮಗ ಟೇಜು ಫ್ರೆಂಡ್ಲಿ ಆಗೇ ಇರ್ತಾರೆ. ಅಸ್ಲಿಗೆ ಟೇಜು 2 ವರ್ಷ ಇರುವಾಗಲೇ ಅವ್ರ ಅಮ್ಮ ತೀರ್ಕೊಂಡಿರ್ತಾರೆ. ಅಂದಿನಿಂದ ಅವ್ರ ಅಪ್ಪನೇ ಟೇಜ್ ನ ಫ್ರೆಂಡ್ಲಿ ಆಗಿ ಬೆಳೆಸ್ತಾರೆ. ಸೀನಲ್ಲಿ ಆದಿದೇವ್ ವರ್ಮ ಅವ್ರ ಊರು ದೇವನಗರಿಲಿ ಇಸ್ಲಿ ನಡೀತಾ ಇರುವಂತ ಕುಂಭಮೇಳಕ್ಕೆ ದುಡ್ಡನ್ನ ಡೊನೇಟ್ ಮಾಡಿ ನಾನು ಬರ್ತಾ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಊರಿನ ಜನ, ಬೇಡ ಬೇಡ, ಈ ಟೈಮ್ಗಂತೂ ಬರಕ್ಕೆ ಹೋಗ್ಬೇಡಿ, ಗುಣ ಅನ್ನೊಬ್ಬ ಗುಂಡ ನಿಮ್ಮನ್ನ ಸಾಯಿಸ್ಬೇಕು ಅಂತಾನೆ ಕಾಯ್ತಾ ಇದ್ದಾನೆ. ಬಿಕಾಸ್ ಆದಿವರ್ಮ ಗುಣ ಅವ್ರ ಅಣ್ಣ ಮಾಡ್ತಾ ಇರುವ ಅನ್ಯಾಯ ಕೊಲೆಯನ್ನ ಎವಿಡೆನ್ಸ್ ಸಮೇತ ಹಿಡಿದು ಪೊಲೀಸ್ಗೆ ಕೊಟ್ಟು ಅರೆಸ್ಟ್ ಮಾಡಿಸಿದಾನೆ. ಅಂಡ್ ಇದರಿಂದ ಅವ್ರ ಅಣ್ಣ ಇವಾಗ ಜೈಲಲ್ಲಿದ್ದಾರೆ. ಸೊ ಗುಣ ಅವ್ರ ಅಣ್ಣನ ಪ್ರತೀಕಾರವನ್ನ ತೀರ್ಸ್ಕೊಳ್ಳೋಕೋಸ್ಕರ ಆದಿವರ್ಮನ ಸಾಯಿಸ್ಬೇಕಂತ ಪಣ ತೊಟ್ಟಿಯಾನೆ. ನೆಕ್ಸ್ಟ್ ಸೀನಲ್ಲಿ ಆದಿದೇವ್ ವರ್ಮ ಮಲ್ಕೊಂಡಿರುವಾಗ ಅವ್ನ ಕನ್ಸಲ್ಲಿ ಒಂದು ಸಾಮ್ರಾಜ್ಯ, ಒಬ್ಬ ರಾಜ, ಯುದ್ಧ, ಈ ತರ ಕನ್ಸು ಬೀಳುತ್ತೆ. ಅಂಡ್ ಈ ಕನ್ಸಿಂದ ಅವನಿಗೆ ಸರಿಯಾಗಿ ನಿದ್ದೆನೂ ಸಹ ಬರ್ತಿರಲ್ಲ. ಇದಕ್ಕೆ ಟೇಜ್ ನೆಕ್ಸ್ಟ್ ಡೇ ಡಾಕ್ಟರ್ ಹತ್ರ ಹೋಗಿ ನಮ್ಮ ಅಪ್ಪಂಗೆ ಈ ತರ ವಿಚಿತ್ರ ಕನ್ಸು ಬೀಳ್ತಾ ಇದೆ, ಇದರಿಂದ ಇರೋ ಕಾರಣ ಏನು ಅಂತ ಕೇಳ್ತಾನೆ. ಆಗ ಡಾಕ್ಟರ್ ನಿಮ್ಮ ಅಪ್ಪನ ರಿಪೋರ್ಟ್ ನಲ್ಲಿ ಚೆಕ್ ಮಾಡ್ದೆ ಎಲ್ಲ ನಾರ್ಮಲ್ ಆಗಿದೆ, ಯಾವ್ದಕ್ಕೂ ನೀನು ಡಾಕ್ಟರ್ ದಾಮಿನಿಯನ್ನ ಮೀಟ್ ಮಾಡು ಅಂತ ಹೇಳ್ತಾನೆ. ಅಸಲಿಗೆ ಡಾಕ್ಟರ್ ದಾಮಿನಿ ಒಬ್ಬ ಸೈಕಾಲಜಿ ಡಾಕ್ಟರ್ ಆಗಿದ್ಲು. ಈಗ ಟೇಜ್ ಎಲ್ಲ ಮೆಟ್ರೋ ದಾಮಿನಿ ಹತ್ರ ಹೇಳ್ತಾನೆ. ಈಗ ದಾಮಿನಿ ಟೇಜ್ ಅವ್ರ ಅಪ್ಪನ ಡೈಲಿ ರೂಟೀನ್ಸ್ ನೋಡ್ತಾರೆ, ಅವ್ರ ಹ್ಯಾಬಿಟ್ ನ ನೋಡ್ತಾಳೆ. ಅಂಡ್ ಈವನ್ ಅವಳಿಗೂ ಈ ಸಮಸ್ಯೆಗೆ ಪರಿಹಾರ ಏನಂತ ಗೊತ್ತಿರಲ್ಲ. ಅದಕ್ಕೆ ಅವಳ ಸೀನಿಯರ್ ಡಾಕ್ಟರ್ ಮಿಶ್ರಾ ಹತ್ರ ಟೇಜ್ ನ ಕರ್ಕೊಂಡು ಹೋಗ್ತಾಳೆ. ಆಗ ಡಾಕ್ಟರ್ ಕೆಲವೊಂದು ಸಮಸ್ಯೆಗೆ ಸೈನ್ಸ್ ಇಂದಾನೆ ಆನ್ಸರ್ ಸಿಗಲ್ಲ, ಅದು ನಮ್ಮ ಊಹೆಗೂ ಮೀರಿದ ಚಮತ್ಕಾರ, ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಬೇಕಂದ್ರೆ ರುದ್ರ ಬಾಬಾನ ಹತ್ರ ಹೋಗಿ ಅಂತ ಹೇಳ್ತಾರೆ. ಟೇಜ್ಗೆ ಈ ತರ ಬಾಬಾಗಳ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಅವ್ರ ಅಪ್ಪನಿಗೋಸ್ಕರ ಅವನು ಆ ಬಾಬಾನ ಮೀಟ್ ಮಾಡ್ತಾನೆ. ಇಲ್ಲಿ ಆ ಬಾಬಾ, ನನ್ಗೆ ಗೊತ್ತು ನೀನು ಆ ಕುದ್ರೆ, ಆ ರಾಜ, ಆ ಸಾಮ್ರಾಜ್ಯ ಇದ್ರ ಬಗ್ಗೆ ಕೇಳ ಬಂದೀಯ ಅಂತ, ಆದ್ರೆ ಈ ಸಮಯಕ್ಕೆ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ ಆಗಲ್ಲ, ಆದ್ರೆ ಮುಂದೊಂದ್ ದಿನ ಸತ್ಯ ಎಲ್ಲ ನಿನ್ ಕಣ್ಮುಂದೆನೆ ಬರುತ್ತೆ, ಈ ಪುನರ್ಜನ್ಮದ ಬಗ್ಗೆ ನಿಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅಂಡ್ ಈ ಎಲ್ಲಾ ವಿಷಯನೂ ಟೇಜ್ಗೂ ಮಿಸ್ಟೀರಿಯಸ್ ಆಗೇ ಇತ್ತು. ಅಂಡ್ ಈ ಮಧ್ಯದಲ್ಲೇನೆ ಟೇಜ್ಗೆ ದಾಮಿನಿ ಮೇಲೆ ಲೈಟ್ ಆಗಿ ಲವ್ ಆಗೋದಕ್ಕೆ ಶುರು ಆಗುತ್ತೆ. ಆಗ ಟೇಜ್ ದಾಮಿನಿಯನ್ನ ಅವ್ರ ಅಪ್ಪನ್ಗೆ ಮೀಟ್ ಮಾಡಿಸಿ ನಮ್ಮಿಬ್ರು ಲವ್ ಅನ್ನ ಹೇಳ್ಬೇಕು ಅಂತ ಅನ್ಕೋತಾನೆ. ಅಂಡ್ ಯಾವಾಗ ಈ ವಿಷಯ ಅವನು ದಾಮಿನಿಗೆ ಹೇಳ್ತಾನೋ, ಆಗ ದಾಮಿನಿ ನಾವಿಬ್ರು ಮೀಟ್ ಆಗಿ ಸ್ವಲ್ಪ ದಿನ ಆಗಿದೆ, ಆಗ್ಲೇ ನೀನ್ ಈ ತರ ಹೇಳ್ತಾ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇದರಿಂದ ಟೇಜ್ಗೆ ಬೇಜಾರಾಗುತ್ತೆ. ಅವ್ನ ಮನೆ ಬರ್ತಾನೆ. ಆಗ ಅವರಪ್ಪ, ಏನಾಯ್ತು ಬೇಜಾರಾಗಿದೆಯಲ್ಲ, ದಾಮಿನಿಗೆ ನೀನ್ ಲವ್ ಮ್ಯಾಟ್ರ್ ಹೇಳ್ದ ಅಂತಾನೆ. ಆಗ ಟೇಜು, ಹೌದು ಹೇಳ್ದೆ, ಇದರಿಂದ ಅವಳ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆಗ ಅವರಪ್ಪ, ಇದ್ರ ಬಗ್ಗೆ ತಲೆ ಕೆರ್ಸ್ಕೋಬೇಡ, ನಿಜವಾದ ಪ್ರೀತಿ ಆದ್ರೆ ನಿಂಗೆ ಯಾವ ತರ ಒಂದಿನ ಸಿಗುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಮನೆ ಕೆಲ್ಸದವನು ಟೇಜ್ ಹತ್ರ ಬಂದು ಸಪ್ಕಿರೋ ಟೇಜ್ಗೆ ಅವರಪ್ಪನ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿಯನ್ನ ಹೇಳ್ತಾನೆ. ಅದೇನಪ್ಪ ಅಂತಂದ್ರೆ, ನಿಮ್ಮ ತಂದೆಯವರು ಚಾರುಲತಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ರು. ಅಂಡ್ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗ್ಬೇಕಂತ ಅನ್ಕೊಂಡಿದ್ರು. ಅರೆ ಅವಾಗ ಈ ವಿಷಯ ನಿಮ್ಮ ಅಮ್ಮಂಗ್ ಗೊತ್ತಾಯ್ತು, ನಿಮ್ಮಮ್ಮ ವಿಷ ತಗೊಂಡ್ರು, ಇದರಿಂದ ಚಾರುಲತಾ ನಿಮ್ಮ ಅಪ್ಪನ ಬಿಟ್ಟು ದೂರ ಹೋದ್ಲು. ಅಂಡ್ ಅವಳು ಈಗಲೂ ದೇವನಗರಿಲಿ ಇದ್ದಾಳೆ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ ಟೇಜು ದಾಮಿನಿ ಹತ್ರ ಹೋಗಿ, ಸಾರಿ ನಾನು ನಿನ್ನ ಹತ್ರ ಹೇಳ್ಬಾರ್ದಿತ್ತು, ನನ್ನ ಕ್ಷಮಿಸ್ಬಿಡು ಅಂತ ಅಂತಾನೆ. ಆಗ ದಾಮಿನಿನೋ, ನಾನು ಇಷ್ಟೊಂದು ಕೋಪ ಮಾಡ್ಕೋಬಾರ್ದಿತ್ತು, ಅರೆ ಯಾವುದೇ ಒಂದು ರಿಲೇಶನ್ಶಿಪ್ ನ ಇಷ್ಟು ಬೇಗ ಒಪ್ಕೊಳ್ಳೋದು ಸರಿ ಇರಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಈಗ ಟೇಜು ನಮ್ಮ ಅಪ್ಪನ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ನಾವು ದೇವನಗರಿಗೆ ಹೋಗ್ಬೇಕು ಅಂತ ದಾಮಿನಿಯನ್ನ ಕರ್ಕೊಂಡು ದೇವನಗರಿಗೆ ಬರ್ತಾನೆ. ಇಲ್ಲಿ ಅವನ ಊರು ಬಂದು ಅಲ್ಲಿನ ಶಿವನ ವಿಗ್ರಹವನ್ನ ನೋಡ್ತಾನೋ, ಆಗ ಟೇಜ್ಗೂ ಒಂದು ಕುದುರೆ, ಒಬ್ಬ ರಾಜ, ಸಾಮ್ರಾಜ್ಯದ ಇಮೇಜ್ ಗಳೆಲ್ಲ ಕಣ್ಮುಂದೆ ಪಾಸ್ ಆದಂಗ ಆಗುತ್ತೆ. ಅಂಡ್ ಟೇಜ್ಗೂ ಇವೆಲ್ಲ ಕಣ್ಮುಂದೆ ಪಾಸ್ ಆಗ್ತಿದ್ದಂಗೆ ಅವನು ಪ್ರಜ್ಞೆ ತಪ್ಪಿ ಬಿದೋಗ್ತಾನೆ. ಅಂಡ್ ಅಷ್ಟೇ ದಾಮಿನಿಗೆ ಚಾರುಲತಾ ಸಿಗ್ತಾಳೆ. ಇಲ್ಲಿ ಚಾರುಲತಾ ಪ್ರಜ್ಞೆ ತಪ್ಪಿರುವಂತ ಟೇಜ್ ನ ಮನೆ ಕರ್ಕೊಂಡ್ ಬರ್ತಾಳೆ. ಈಗ ಟೇಜ್ ಊರು ಬಂದಿರೋ ವಿಷಯ ಗುಣಂಗ್ ಗೊತ್ತಾಗುತ್ತೆ. ಇಲ್ಲಿ ಗುಣ ಟೇಜ್ ನ ಸಾಯಿಸಕ್ಕೆ ಅಂತ ಅವಳು ಗುಂಡಗಳನ್ನೆಲ್ಲ ಕರ್ಕೊಂಡ್ ಬರ್ತಾನೆ. ಆಗ ಟೇಜ್ ಅಷ್ಟು ಜನ ಗುಂಡಗಳನ್ನ ಹೊಡೆದಾಕ್ತಾನೆ. ಬಟ್ ಈ ಗ್ಯಾಪ್ ಅಲ್ಲಿ ಯಾವ್ದೋ ಒಬ್ಬ ಗುಂಡ ಟೇಜ್ ನ ಚುಚ್ತಾನೆ. ಅದೇ ಟೈಮ್ಗೆ ಆದಿದೇವ್ ವರ್ಮ ಬಂದು ಅಷ್ಟು ಜನ ಗುಂಡಗಳನ್ನ ಹೊಡೆದಾಕ್ತಾನೆ. ಬಟ್ ಇವೆಲ್ಲ ಆದ್ಮೇಲೆ ಯಾವಾಗ
ತೇಜ್ ಅವರಪ್ಪ ಮತ್ತೆ ಚಾರುಲತನ ಮುಖವನ್ನ ನೋಡ್ತಾನೋ ಆಗ ಅವನಿಗೆ ಓದ್ ಜನ್ಮದಲ್ಲ ನೆನಪಾಗಿ ಅವರಪ್ಪನ ಚಾಕುವಿಂದ ಚುಚ್ತಾನೆ. ಅಂಡ್ ಅಷ್ಟರಲ್ಲಿ ಎಲ್ಲರೂ ತೇಜನ ತಡಿತಾರೆ ಮತ್ತು ಎಲ್ಲರೂ ತೇಜ್ ಮತ್ತೆ ಆದಿದೇವ್ ವರ್ಮನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಈಗ ಹಾಸ್ಪಿಟಲ್ ಅಲ್ಲಿ ಇರುವಂತ ತೇಜ್ ಆದಿದೇವ್ ವರ್ಮನ್ನ ನಾನು ಸಾಯಿಸ್ಬೇಕು ಅಂತ ಹಠ ಮಾಡ್ತಾನೆ. ಇವನ ಉಚ್ಚಾಟ ನೋಡಿದಂತ ಆದಿದೇವ್ ವರ್ಮ ನಮ್ಮ ಮಗ ನನ್ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಆಗ ದಾಮಿನಿ ಇವೆಲ್ಲಾ ಪ್ರಶ್ನೆಗೂ ಉತ್ತರ ಬರೀ ರುದ್ರಬಾಬಾ ಒಬ್ಬರೇ ಕೊಡಕ್ಕಾಗೋದು ಅಂತ ಆದಿದೇವ್ ವರ್ಮನ ರುದ್ರಬಾಬನ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ ರುದ್ರಬಾಬಾ ಆದಿದೇವ್ ವರ್ಮ ಮತ್ತೆ ಚಾರುಲತನ್ಗೆ ಅವರ ಹಿಂದಿನ ಜನ್ಮದ ಕಥೆಯನ್ನ ಹೇಳ್ತಾನೆ. ಇಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ರಾಜನ್ ಸ್ಟೋರಿ ತೋರಿಸ್ತಾರಲ್ಲ ಅದೇ ಸ್ಟೋರಿ ಆಗಿರುತ್ತೆ. ಬಟ್ ಆ ಘಟನೆ ನಡೆದ ಮೇಲೆ ಒಂದು ಊರಲ್ಲಿ ಐಗ್ರೀವ್ ಒಬ್ಬ ಹುಡುಗ ಅವನ ಊರನ್ನ ಕಾಯ್ತಾ ಇರ್ತಾನೆ. ಆದ್ರೆ ಅವನ ಊರಿನ ಜನಕ್ಕೆ ಒಂದು ಮಹಾಮಾರಿ ಹಬ್ಬುತ್ತೆ. ಇದರಿಂದ ಅವ್ರ ಊರಿನ ಜನ ರೋಗದಿಂದ ನರ್ಲಿ ಸಾಯ್ತಾ ಇರ್ತಾರೆ. ಇದರಿಂದ ಐಗ್ರೀವ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆಗ ಒಬ್ಬ ಸಂಚಾರಿ ಐಗ್ರೀವನ್ ಹತ್ರ ಬಂದು ನಿಮ್ ಊರಿನ ಸಮಸ್ಯೆಗೆ ಹಾಗೂ ಈ ರೋಗಕ್ಕೆ ಇರೋದೊಂದೇ ಪರಿಹಾರ, ಅದೇ ಸ್ಫಟಿಕ ಶಿವಲಿಂಗ. ಅದು ತ್ರಿಲಿಂಗ ಸಾಮ್ರಾಜ್ಯದಲ್ಲಿದೆ. ಈಗ ನೀನ್ ಅದನ್ನ ತಗೊಂಬಂದ್ರೆ ಮಾತ್ರ ನಿಮ್ ಊರಿನ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ಸ್ಫಟಿಕ ಶಿವಲಿಂಗನ ಋಷಭರಾಜ ಕಾಯ್ತಾ ಇರ್ತಾನೆ. ನೀನನ್ನ ಸೋಲ್ಸಿದ್ರೆ ಮಾತ್ರ ಆ ಲಿಂಗವನ್ನ ತಗೊಂಬರಕಾಗೋದು ಅಂತ ಹೇಳ್ತಾನೆ. ಈಗ ಐಗ್ರೀವ ಸಂಚಾರಿ ಜೊತೆಗೆ ತ್ರಿಲಿಂಗ ಸಾಮ್ರಾಜ್ಯಕ್ಕೆ ಬರ್ತಾನೆ. ಯಾವಾಗ ಅವನು ಆ ತ್ರಿಲಿಂಗ ಸಾಮ್ರಾಜ್ಯದಲ್ಲಿ ಇರುವಂತಹ ಸ್ಫಟಿಕ ಲಿಂಗದ ಹತ್ರ ಹೋಗ್ತಾನೋ ಆಗ ಸೈನಿಕರು ಐಗ್ರೀವನ ಬಂಧಿಸಿ ರಾಜನ್ ಬಳಿ ಕರ್ಕೊಂಡ್ ಬರ್ತಾರೆ. ಈಗ ಐಗ್ರೀವ ತನ್ನ ಊರಿನ ಸಮಸ್ಯೆನೆಲ್ಲ ರಾಜನ್ಗೆ ಹೇಳಿ ದಯವಿಟ್ಟು ನನಗೆ ಆ ಸ್ಫಟಿಕ ಲಿಂಗವನ್ನ ಕೊಡಿ ಅಂತ ಕೇಳ್ಕೊತಾನೆ. ಆಗ ರಾಜ ಇಲ್ಲ ನಾವು ಆತರ ಸ್ಫಟಿಕ ಲಿಂಗವನ್ನ ಕೊಡಕ್ಕಾಗಲ್ಲ. ನಮ್ಮ ಪೂರ್ವಿಕರ ಕಾಲದಿಂದನೂ ಈ ಸಾಮ್ರಾಜ್ಯದಲ್ಲಿ ಆ ಸ್ಫಟಿಕ ಲಿಂಗವನ್ನ ರಕ್ಷಣೆ ಮಾಡ್ಕೊಂಡ್ ಬಂದಿದೀವಿ, ಅದು ನಂಗೆಲ್ಲ ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಐಗ್ರೀವ ಸರಿ ಈಗ ನಾನು ನಿಮ್ ಜೊತೆ ಯುದ್ಧ ಮಾಡಿ ಗೆದ್ರೆ ನೀವು ಆ ಸ್ಫಟಿಕ ಲಿಂಗವನ್ನ ಕೊಡ್ತೀರಾ ಅಂತ ಕೇಳ್ತಾನೆ. ಇದಕ್ಕೆ ರಾಜ ಸರಿ ನನ್ನ ಜೊತೆ ಗೆಲ್ಲು ಆಮೇಲೆ ಕೊಡ್ತೀನಿ ಅಂತ ಐಗ್ರೀವ ಮತ್ತೆ ರಾಜ ಕತ್ತಿ ವರ್ಷನೆ ಮಾಡ್ತಾರೆ. ಆಗ ರಾಜಂಗೆ ಐಗ್ರೀವನ ಎದೆ ಮೇಲಿರುವಂತಹ ಸಿಂಬಲ್ ಕಾಣುತ್ತೆ. ಆ ಸಿಂಬಲ್ ನೋಡಿದಂತ ರಾಜಂಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ನ ಮಗಂಗೂ ಇದೇ ತರ ಸಿಂಬಲ್ ಇತ್ತಲ್ಲ ಅಂತ ಫ್ಲಾಶ್ ಆಗುತ್ತೆ. ಆಗ ರಾಜಂಗೆ ಐಗ್ರೀವನೇ ನಮ್ಮ ಮಗ ಅಂತ ಕನ್ಫರ್ಮ್ ಆಗುತ್ತೆ. ಈಗ ರಾಜ ಹೇಗೆ ನನ್ನ ಸ್ವಂತ ಮಗು ಮುಂದೆ ಯುದ್ಧ ಮಾಡ್ಲಿ ಅಂತ ಯುದ್ಧವನ್ನ ಮಧ್ಯದಲ್ಲೇ ನಿಲ್ಸಿ ಸೀದಾ ಸ್ಫಟಿಕ ಲಿಂಗದ ಹತ್ರ ಬಂದು ಏ ಶಿವ ಇದೆಂತ ಸಮಸ್ಯೆ ಎದುರಾಗಿದೆ, ನಾನು ಹೇಗೆ ನನ್ನ ಸ್ವಂತ ಮಗನ ಮುಂದೆ ಯುದ್ಧ ಮಾಡ್ಲಿ, ಇದಕ್ಕೇನ್ ಪರಿಹಾರ ಇಲ್ವಾ ಅಂತ ಶಿವನ ಕೇಳ್ಕೊತಾನೆ. ಅದೇ ಸಮಯಕ್ಕೆ ರಾಣಿ ಒಬ್ಬ ಯೋಧನ ಕಾಸ್ಟ್ಯೂಮ್ ಹಾಕೊಂಡು ಐಗ್ರೀವನ ಹತ್ರ ಯುದ್ಧ ಮಾಡ್ತಾಳೆ. ಈಗ ಐಗ್ರೀವ ಯುದ್ಧ ಮಾಡ್ತಾ ರಾಣಿಯ ಕತ್ತನ್ನ ಕತ್ತರಿಸ್ತಾನೆ. ಹಾಗೂ ಇದೇ ಸಮಯಕ್ಕೆ ರಾಜ ಅಲ್ಲಿ ಬರ್ತಾನೆ. ಯಾವಾಗ ರಾಜ ಸತ್ತಿರುವಂತ ರಾಣಿಯನ್ನ ನೋಡ್ತಾನೋ ಶಾಕ್ ಆಗ್ತಾನೆ. ಅಂಡ್ ಅದೇ ಸಮಯಕ್ಕೆ ಐಗ್ರೀವನ ಸಾಕು ತಂದೆ ಬಂದು ಎಂತ ಪಾಪ ಮಾಡಿದ್ಯಲ್ಲ, ನಿನ್ನ ಸ್ವಂತ ತಾಯಿನ ನೀನ್ ಸಾಯಿಸಿದ್ಯಲ್ಲ ಅಂತ ಹೇಳ್ತಾನೆ. ಆಗ ಸಾಕು ತಂದೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅಸ್ಲಿಗೆ ರಾಣಿ ಯಾವಾಗ ಹೆಂಗಸಿನ ಶಾಪದ ಬಗ್ಗೆ ಗೊತ್ತಾಗುತ್ತೋ ತನ್ನ ಮಗುವನ್ನ ರಕ್ಷಣೆಗೋಸ್ಕರ ಈ ಮಗು ರಾಜನ್ ಬಳಿ ಇದ್ರೆ ಯಾವತ್ತಾದ್ರೂ ಒಂದಿನ ಸಾಯುತ್ತೆ, ಈ ಮಗುವನ್ನ ರಾಜನಿಂದ ದೂರ ಬೆಳೆಸು ಅಂತ ಅವನ ಸೇವಕನಿಗೆ ಕೊಟ್ಟಿರ್ತಾಳೆ. ಅಂಡ್ ಅವತ್ತು ದೋಣಿಲಿ ಮಗು ನೀರಲ್ಲಿ ಬೀಳ್ತು ಅಂತ ಅವಳೇ ನಾಟಕ ಮಾಡ್ತಾಳೆ. ಹಾಗೂ ಯಾವಾಗ ರಾಣಿಗೆ ಐಗ್ರೀವ ರಾಜನ್ ಜೊತೆ ಯುದ್ಧ ಮಾಡಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೋ ಎಲ್ಲಿ ರಾಜ ಐಗ್ರೀವನ ಸಾಯಿಸ್ಬಿಡ್ತಾನೆ ಅಂತ ರಾಣಿನೇ ಐಗ್ರೀವನ್ ಜೊತೆ ಯುದ್ಧ ಮಾಡಕ್ ಬಂದಿರ್ತಾಳೆ. ಆದ್ರೆ ರಾಣಿನೇ ಯಾವಾಗ ಸತ್ತೋಗಿದ್ದಾಳೆ. ಇವೆಲ್ಲ ವಿಷಯ ಗೊತ್ತಾದಂತ ಐಗ್ರೀವ ನನ್ ಕೈಲಿ ಎಂತ ಪಾಪ ಮಾಡಿಸ್ತೆ, ವೃಷಭ ರಾಜ ನಿಂಗೆ ನಾನ್ ನಿಮ್ ಮಗ ಅಂತ ಗೊತ್ತಾದಾಗ್ಲಿ ಹೇಳ್ಬೇಕು ತಾನೆ, ನಿನ್ನಿಂದಾನೇ ಇವೆಲ್ಲ ಆಗಿದ್ದು, ಈ ಪಾಪದಿಂದ ಹೇಗೆ ಮುಕ್ತಿ ಪಡಿಲಿ ಅಂತ ಕತ್ತಿಯನ್ನ ತಗೊಂಡು ಅವ್ನ ಕತ್ತನ್ನು ಅವನೇ ಕತ್ತರಿಸ್ತಾನೆ. ಆದ್ರೆ ಸಾಯಕ್ಕಿಂತ ಮುಂಚೆ ಅವನು ರಾಜನ್ಗೆ ಮುಂದೊಂದ್ ದಿನ ನಾನೇ ನಿಮ್ ಮಗನಾಗಿ ನಿನ್ನ ಸಾಯಿಸ್ತೀನಿ ಅಂತ ಶಪಥ ಮಾಡ್ತಾನೆ. ಅಂಡ್ ಈಗ ತೇಜ್ಗೆ ಅವ್ನ ಹಿಂದಿನ ಜನ್ಮದಲ್ಲ ನೆನಪಾಗಿ ಅದಕ್ಕೆ ಅವ್ನ ಸ್ವಂತ ತಂದೆನೆ ಸಾಯಿಸೋದಕ್ಕೆ ಪ್ರಯತ್ನಿಸ್ತಾನೆ. ಈಗ ಆದಿದೇವರಮ್ಮ ಆ ಬಾಬನ ಹತ್ರ ಇದು ಪರಿಹಾರನೇ ಇಲ್ವಾ ಅಂತ ಕೇಳ್ತಾನೆ. ಆಗ ಬಾಬಾ ಇವಾಗ ಏನೇ ಮಾಡಿದ್ರು ಅದು ಭಗವಾನ್ ಶಿವನೇ ಮಾಡಬೇಕು, ನೀನು ಈಗ ರುದ್ರ ಹೋಮವನ್ನ ಮಾಡು, ಇದರಿಂದ ನಿಮ್ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ತಾನೆ. ಈಗ ಬಾಬಾ ಸಾಧುಗಳನ್ನೆಲ್ಲ ಕರೆಸಿ ರುದ್ರ ಹೋಮವನ್ನ ಮಾಡಿಸ್ತಾನೆ. ಯಾವಾಗ ತೇಜ್ ಹೋಮಕ್ಕೆ ಬರ್ತಾನೋ ಅವ್ನ್ ಚಾರುಲತನ ನೋಡಿ ಮತ್ತೆ ಅವ್ನಿಗೆ ಓ ಜನ್ಮದಲ್ಲ ನೆನಪಾಗಿ ಆದಿದೇವ್ ವರ್ಮನ ಸಾಯಿಸಕ್ಕೆ ಅಂತ ಬರ್ತಾನೆ. ಆಗ ಸುಮಾರು ಸಾಧುಗಳು ಎಲ್ಲರೂ ತೇಜ್ನ ತಡೆಯಕ್ಕೆ ಅಂತ ಬರ್ತಾರೆ. ಆದ್ರೆ ತೇಜ್ನ ಯಾರು ನಿಲ್ಸಕ್ಕಾಗಲ್ಲ. ಆಗ ಆದಿದೇವ್ ವರ್ಮ ಶಿವನ ಹತ್ರ ಹೋಗಿ ಓ ಜನ್ಮದಲ್ಲಿ ನಿನ್ನ ರಕ್ಷಣೆ ಮಾಡಕ್ಕೋಸ್ಕರ ದಾನವನ್ನ ಸಾಯಿಸಕ್ಕೋಸ್ಕರ ನಾನು ಆ ಬಾಣವನ್ನ ಬಿಟ್ಟೆ, ಆದ್ರೆ ಅದು ಮಿಸ್ ಆಗ ಮಗು ಬೀಳ್ತು, ಆ ಮಗುವನ್ನ ಸಾಯಿಸೋ ಉದ್ದೇಶ ನಂದಾಗಿರ್ಲಿಲ್ಲ, ದಯವಿಟ್ಟು ಈ ಜನ್ಮದಲ್ಲಾದ್ರೂ ಶಾಪದಿಂದ ಮುಕ್ತಿ ಕೊಡು, ಮತ್ತೆ ಏನು ತಪ್ಪು ಮಾಡದೇ ಇರುವಂತಹ ನಮ್ಮ ಮಗ ಮತ್ತೆ ನನ್ನನ್ನ ಈ ಧರ್ಮ ಸಂಕಟದಿಂದ ದೂರ ಮಾಡು ಅಂತ ಬೇಡ್ಕೋತಾನೆ. ಇದಕ್ಕೆ ಶಿವ ಆದಿದೇವ್ ವರ್ಮನ ಶಾಪವನ್ನ ಮುಕ್ತಿ ಮಾಡಿ ತೇಜ್ ಮುಂದೆ ರಾಣಿಯ ಆತ್ಮ ಕಾಣುತ್ತೆ. ಇಲ್ಲಿ ರಾಣಿ ಓ ಜನ್ಮದಲ್ಲಿ ಯಾವ್ದು ಬೇಕು ಅಂತ ನಡೆದಿದ್ದಲ್ಲ, ಎಲ್ಲ ವಿಧಿ ಆಟ, ಇದ್ರಲ್ಲಿ ನಿಮ್ ತಂದೆದ್ ಯಾವ್ದೇ ತಪ್ಪಿಲ್ಲ, ನೀನ್ ಅವ್ರಿಗೆ ಶಿಕ್ಷೆ ಕೊಡ್ಬೇಡ, ಅವನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಇದರಿಂದ ಐಗ್ರೀವ್ಗೆ ಜ್ಞಾನೋದಯ ಆಗಿ ಅವ್ನ್ ತೇಜ್ ಇಂದ ಹೊರಡೆ ಬರ್ತಾನೆ. ಅಂಡ್ ತೇಜ್ ಈಗ ನಾರ್ಮಲ್ ಆಗ್ತಾನೆ. ಈಗ ತಂದೆ ಮಗ ಇಬ್ರು ಒಂದಾಗಬೇಕು ಅಷ್ಟರಲ್ಲಿ ಗುಣವರಣ ಜೈಲಿಂದ ರಿಲೀಸ್ ಆಗಿ ಅಣ್ಣ ತಮ್ಮ ಇಬ್ರು ಗೂಂಡಾಗಳನ್ನ ಕರ್ಕೊಂಡ್ ಬಂದು ಆದಿದೇವ್ ವರ್ಮನ ಸಾಯಿಸ್ಬೇಕು ಅಂತ ಬರ್ತಾರೆ. ಆಗ ತಂದೆ ಮಗ ಇಬ್ರು ಆ ಗೂಂಡಾಗಳ ಜೊತೆ ಫೈಟ್ ಮಾಡಿ ಆ ಗೂಂಡಾಗಳನ್ನೆಲ್ಲ ಮಟ್ಟಾಕ್ತಾರೆ. ಈಗ ತಂದೆ ಮಗ ಇಬ್ರು ಒಂದಾಗ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ಇದಾಯಿತು ಋಷಭ ಮೂವಿ ಕತೆ. ಇನ್ನೂ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.